ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕದಲ್ಲಿ ಕುರ್ಚಿ ಕದನ ಮುಂದಕ್ಕೆ ಹೋಯಿತು ಅಂತ ಭಾವಿಸಲಾಯಿತು. ಆದರೆ ಸೆಷನ್ಗೂ ಮೊದಲೇ, ಸಂಕ್ರಾಂತಿಗೂ ಮೊದಲೇ ಬಿಗ್ ನ್ಯೂಸ್ ಈಗ ಬ್ಲಾಸ್ಟ್ ಆಗ್ತಿದೆ. ಸೋನಿಯಾ ಖರ್ಗೆ ಅವರಿಂದ ಬಹುದೊಡ್ಡ ತೀರ್ಮಾನವ. ರಾಹುಲ್ ಗಾಂಧಿ ಅವರ ಆಲೋಚನೆ ಅದಕ್ಕೆ ಬ್ರೇಕ್ ಹಾಕೋದಿಕ್ಕೆ ಸೋನಿಯಾ ಒಂದು ಪ್ಲಾನ್ ಅನ್ನ ಈಗ ಮಾಡಿದ್ದಾರೆ. ರಾಷ್ಟ್ರೀಯ ವಾಹಿನಿಗಳು ತೆರೆದಿಟ್ಟಿರುವಂತಹ ಒಂದು ಮಹತ್ವದ ಸುದ್ದಿ ಏನದು ಹಾಗಾದ್ರೆ? ಕರ್ನಾಟಕದ ಕೆಲವರು ಶಾಸಕರು ಕೂಡ ಹಿಂಟು ಕೊಟ್ಟಿದ್ದು, ಈ ಹೊತ್ತಲ್ಲಿ ಸೋನಿಯಾ ಗಾಂಧಿ ಅವರು 3 ದಿನಗಳಲ್ಲಿ ಒಂದು ಮಹತ್ವದ ತೀರ್ಮಾನ ಆಗಬೇಕು ಅಂತ ಹೇಳ್ತಿದ್ದಾರೆ ಅನ್ನೋ ಸುದ್ದಿ ಬರ್ತಿರೋ ಹೊತ್ತಲ್ಲೇ ಈ ವಿಷಯ ಸಿಡಿತಿದೆ. ನ್ಯಾಷನಲ್ ಸುದ್ದಿ ವಾಹಿನಿಗಳು ಪಕ್ಕಾ ಮೂಲದ ಮಾಹಿತಿ ಅಂತ ಹೊಡಿತಿರೋದು ಏನ್ ಹಾಗಾದ್ರೆ ಸುದ್ದಿ? ರಾಷ್ಟ್ರೀಯ ಸುದ್ದಿ ವಾಹಿನಿಗಳು ಪಕ್ಕಾ ಮೂಲದ ಮಾಹಿತಿ ಅಂತ ಈ ಒಂದು ಸುದ್ದಿ ಬ್ರೇಕ್ ಮಾಡ್ತಿರೋದು ಈಗ ಸಂಚಲನ ಸೃಷ್ಟಿ ಮಾಡಿದೆ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ. ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಈ ಬೆಳವಣಿಗೆ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ ಎಲ್ಲ ನಿಮ್ಮ ಮುಂದೆ ಇಡ್ತಾ ಹೋಗ್ತಿದ್ದೀವಿ. ಸಿದ್ದರಾಮಯ್ಯ ಬಣದಿಂದ ಅಧಿಕಾರ ಹಂಚಿಕೆಯೇ ಆಗಿಲ್ಲ ಅಂತ ಸಾಬೀತು ಮಾಡೋ ಪ್ರಯತ್ನ ನಿರಂತರವಾಗಿ ಆಗ್ತಿದೆ. DK ಸಿದ್ದು ಹಾಕಿದ ಕಂಡೀಷನ್ಗೆ ಒಪ್ಪಿರಲಿಲ್ಲ. ಅದಕ್ಕೆ ಈಗ ಸಿದ್ದರಾಮಯ್ಯನವರು ಈ ಎಲ್ಲ ಒಪ್ಪಂದಕ್ಕೆ ತಲೆಬಾಗೋಕೆ ರೆಡಿ ಇಲ್ಲ ಅನ್ನೋ ರೀತಿಯಲ್ಲಿ ಅವರದ್ದೇ ಆದ ಒಂದು ನರೇಟಿವ್ ಬಿಲ್ಡ್ ಮಾಡೋ ಪ್ಲಾನ್ ಆಗ್ತಿದೆ. ಈ ರಿಪೋರ್ಟ್ ಇಟ್ಟಿದ್ವಿ ನಿಮ್ಮ ಮುಂದೆ. ರಾಹುಲ್ ಗಾಂಧಿ ಅವರ ಮನವೊಲಿಸೋದು, ಅಹಿಂದ ನಾಯಕನನ್ನು ಕೆಳಗಿಳಿಸಿದ್ರೆ ದೇಶವ್ಯಾಪಿ ಏನಾಗಬಹುದು ಮುಂಬರುವ 5-6 ಎಲೆಕ್ಷನ್ಗಳಲ್ಲಿ ಅನ್ನೋ ರೀತಿಯಲ್ಲಿ ಸಿದ್ದು ಬಣ ಪ್ಲಾನ್ ಮಾಡ್ತಿದ್ರೆ, ಈ ಹೊತ್ತಲ್ಲಿ ಬಹುದೊಡ್ಡ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಇದು ಸಿದ್ದು ಬಣಕ್ಕೆ. ಏನ್ ಹಾಗಾದ್ರೆ ಸೋನಿಯಾ ಗಾಂಧಿ ಅವರು ಏನನ್ನ ಬಯಸ್ತಿದ್ದಾರೆ? ಖರ್ಗೆ ಅವರಿಗೆ ಬಿಟ್ಟು ಬಿಡೋಣ ಈ ವಿಷಯವನ್ನ ಅಂತ ರಾಹುಲ್ ಗಾಂಧಿ ಅವರಿಗೆ ಸಲಹೆ ಕೊಟ್ಟಿರೋದೇ ಇಲ್ಲಿ ಮೆಗಾ ಟ್ವಿಸ್ಟ್. ನೋಡಿ, NDTV ಈಗ ಪಕ್ಕಾ ಮೂಲದ ಮಾಹಿತಿ ಅಂತ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತಿರೋದು. ಸದ್ಯದಲ್ಲೇ DK ಶಿವಕುಮಾರ್ ಅವರು CM ಆಗೇ ಬಿಡ್ತಾರಾ ಅನ್ನೋ ವಿಷಯ. ಅಂದ್ರೆ ಫಿನಾಲೆ, CM ಕುರ್ಚಿ ಫಿನಾಲೆ ತುಂಬಾ ದೂರ ಇಲ್ಲ, ಹತ್ರದಲ್ಲೇ ಇದೆ ಅನ್ನೋ ವಿಷಯವನ್ನ ಈ ರಾಷ್ಟ್ರೀಯ ಸುದ್ದಿ ವಾಹಿನಿಗಳು ಬ್ರೇಕ್ ಮಾಡಿರೋದು. ಅಂದ್ರೆ ಖರ್ಗೆ ಅವರು 2023ರಲ್ಲಾದ ಮಾತುಕತೆಗೆ ಬದ್ಧವಾಗಿರೋ ರೀತಿಯಲ್ಲಿ ನಡ್ಕೊಳ್ಳುವಂತೆ ಮಾಡೋದ್ರ ಬಗ್ಗೆ ಆಸಕ್ತಿ ತೋರಿಸ್ತಿದ್ದಾರಂತೆ. 2023ರ ಒಪ್ಪಂದವನ್ನ ಜಾರಿಗೆ ತರೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅನ್ನೋ ಸುದ್ದಿಯನ್ನ ನ್ಯಾಷನಲ್ ಸುದ್ದಿ ವಾಹಿನಿಗಳು ಬ್ರೇಕ್ ಮಾಡ್ತಿರೋದೀಗ. ಖರ್ಗೆ ಅವರು ಅಧಿಕಾರ ಹಸ್ತಾಂತರದ ಬಗ್ಗೆ ಒಲವು ತೋರಿಸ್ತಿದ್ದಾರೆ ಅಂತ. ಇದೇ ಹೊತ್ತಲ್ಲಿ ಸುದ್ದಿ ಬರ್ತಿದೆ, ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವ್ರಿಗೆ ಒಂದು ಸಂದೇಶ ಕೊಟ್ಟಿದ್ದಾರಂತೆ. ಕರ್ನಾಟಕದ ಮೂಲದವರೇ ಆಗಿರೋ AICC ಅಧ್ಯಕ್ಷರಿಗೆ ಸಂಪೂರ್ಣವಾಗಿ ಈ ಮ್ಯಾಟರ್ ಅನ್ನ ಬಿಟ್ಟು ಬಿಡೋಣ. ಅಂದ್ರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರ ಮೇಲಿರೋ ಪ್ರೀತಿಗಿರಬಹುದು, ಅಥವಾ ಅಹಿಂದ, OBC ವೋಟ್ ಬ್ಯಾಂಕು, ಜಾತಿ ಗಣತಿ ಅಂತ ಓಡಾಡ್ತಿರೋ ರಾಹುಲ್ ಗಾಂಧಿ ಅವರು OBC ನಾಯಕನನ್ನು ಕೆಳಗಿಳಿಸಿದ್ರು ಅನ್ನೋ ಹಣೆಪಟ್ಟಿ ಕಟ್ಕೊಳ್ಬೇಕಾಗತ್ತೆ, ಮುಂಬರೋ ಎಲೆಕ್ಷನಲ್ಲಿ ಸೆಟ್ ಬೇಕಾಗತ್ತೋ ಅನ್ನುವಂಥ ಭಯಕ್ಕೋ ಏನೋ ಒಂದು ಹಿಂಜರಿಕೆಗೋ ಆಲೋಚನೆಗೆ ಬಿದ್ದಿರಬಹುದು. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಬಣ ಕೂಡ ನರೇಟಿವ್ ಬಿಲ್ಡ್ ಮಾಡ್ತಿರೋದ್ರಿಂದ ಒಂದು ಲೈನ್ ಡಿಸಿಷನ್ ಮಾಡಿಬಿಟ್ರೆ ಏನು ಮಾಡೋದು? ಸಿದ್ದರಾಮಯ್ಯ ಮುಂದುವರಿತಾರೆ ಅಂದರೆ ಮುಗ್ದು ಹೋಯ್ತು, ಅಲ್ಲಿ ಮತ್ತೆ ಪ್ರಯತ್ನ ಮಾಡೋಕೆ ಹೋಗಕ್ಕೆ ಆಗಲ್ಲ. ಆದರೆ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರ ಮನವೊಲಿಸೋದಕ್ಕೆ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಈ ವಿಷಯದಲ್ಲಿ ಖರ್ಗೆ ಅವರೇ ಸೂಕ್ತ ನಾಯಕ, ಸೂಕ್ತ ವ್ಯಕ್ತಿ. ಅವರು AICC ಅಧ್ಯಕ್ಷರಿದ್ದಾರೆ ಮತ್ತು ಅವರೊಬ್ಬರೇ ಫೈನಲ್ ಮಾಡೋದಕ್ಕೆ ಸೂಕ್ತವಾಗಿದ್ದಾರೆ. ಕರ್ನಾಟಕ ಪಾಲಿಟಿಕ್ಸ್ ಅನ್ನು ಇನ್ಯಾರು ಹೆಚ್ಚು ಚೆನ್ನಾಗಿ ಬಲ್ಲರು, ಅವರೇ ನಿರ್ಧಾರ ಮಾಡ್ತಾರೆ ಅನ್ನುವ ಟ್ವಿಸ್ಟ್ ಅನ್ನು ಕೊಟ್ಟಿದ್ದು. ಖರ್ಗೆ ಅವರು ಬದಲಾವಣೆ ಬಯಸ್ತಿದ್ದಾರೆ ಎನ್ನುವ ಬ್ರೇಕಿಂಗ್ ನ್ಯೂಸ್ ಈಗ ರಾಷ್ಟ್ರೀಯ ಸುದ್ದಿ ವಾಹಿನಿಗಳಲ್ಲಿ ಸಿಡಿದಿದೆ. ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಏನಂದ್ರು, ಸಿದ್ದರಾಮಯ್ಯನವರು ಬರೋಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತು, ಅಧಿಕಾರನೂ ಇತ್ತು, ಕಾಂಗ್ರೆಸ್ ಬೇಕಾದಷ್ಟು ಬಲಿಷ್ಠವಾಗಿತ್ತು, ಸಿದ್ದರಾಮಯ್ಯನವರ ಸಿದ್ಧಾಂತ ನಾಯಕತ್ವ ಪಕ್ಷಕ್ಕೆ ಬಲ ಕೊಟ್ಟಿದೆ, ಎರಡನೇ ಮಾತಿಲ್ಲ. ಆದರೆ ಪಕ್ಷ ಅವ್ರಿಗೇನೇನು ಕೊಟ್ಟಿದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಕಾರ್ಯಕರ್ತರಿಂದ ಒಂದು ಪಕ್ಷ, ಕಾರ್ಯಕರ್ತರು ನಾಯಕನನ್ನ ಮಾಡ್ತಾರೆ, ನಾಯಕನಿಂದ ಪಕ್ಷ ಅಲ್ಲ ಅನ್ನುವಂಥ ವೆರಿ ಸ್ಟ್ರಾಂಗ್ ಮೆಸೇಜ್. ಅದು ಖರ್ಗೆ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದ್ರ ಭಯಂಕರವಾದ ಸಂದೇಶವನ್ನೇ ಕೊಡ್ತು, ಕ್ಲಾರಿಟಿ ಕೊಟ್ಟು ಬಿಡ್ತು. ಸಿದ್ದರಾಮಯ್ಯ ಬಣಕ್ಕೆ ಬಹುದೊಡ್ಡ ಆಘಾತವನ್ನೇ ಕೊಡ್ತು ಪ್ರಿಯಾಂಕ್ ಖರ್ಗೆ ಅವ್ರ ಮಾತು. ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ಕೊಂಡು ಬಂದ ಮೇಲೆ. ಆದರೆ ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ಇದಕ್ಕೆ ಬ್ರೇಕ್ ಹಾಕಿ ಅಂತ ನಿಲ್ಲಿಸ್ಬಿಟ್ರು. ಈಗ ಸೋನಿಯಾ ಗಾಂಧಿ ಎಂಟ್ರಿ ಹೊತ್ತಲ್ಲಿ ಮೆಗಾ ಟ್ವಿಸ್ಟ್ ಹೊರಬೀಳ್ತಿದೆ.
ಖರ್ಗೆ ಅವರೇ ನಿರ್ಧಾರ ಮಾಡ್ತಾರೆ ಮತ್ತು ಖರ್ಗೆ ಅವರು ಬದಲಾವಣೆ ಬಯಸ್ತಿದ್ದಾರೆ. 23ರ ಒಪ್ಪಂದಕ್ಕನುಗುಣವಾಗಿ ನಡೆದುಕೊಳ್ಳೋಕೆ ಬಯಸ್ತಿದ್ದಾರೆ ಅಂತ. ಅಲ್ಲಿಗೆ ಪ್ರಿಯಾಂಕ್ ಖರ್ಗೆ ಅವರು DCM ಆಗೋದು ಫಿಕ್ಸು, DK ಶಿವಕುಮಾರ್ ಸದ್ಯದಲ್ಲಿಯೇ CM ಆಗೋದು ಫಿಕ್ಸು ಅನ್ನುವಂಥ ಒಂದು ಮೆಸೇಜ್ ಬಂದಂಗಾಯ್ತು. ರಾಷ್ಟ್ರೀಯ ಸುದ್ದಿವಾಹಿನಿಗಳ ಈ ಬ್ರೇಕಿಂಗ್ ನ್ಯೂಸ್ ಏನು ಹೇಳ್ತಿದೆ ಅನ್ನೋ ಅಂಶ ನಿಮ್ಮ ಮುಂದೆ ತೆರೆದಿಡ್ತಿದ್ದೀವಿ. ಇದು ರಾಷ್ಟ್ರವ್ಯಾಪಿ ಈಗ ಗಮನ ಸೆಳೆತಿರುವಂತಹ ಸುದ್ದಿ, ಬ್ರೇಕ್ ಆಗಿರೋದು. ಇದ್ರ ನಡುವೆ DK ಸುರೇಶ್ ಅವರು ಮಾತು ಕೇಳಿಸ್ಕೊಳ್ಳಿ ನೀವು. ಎಲ್ಲ ಸುಸೂತ್ರವಾಗಿ ಅಂದುಕೊಂಡಂತೆ ಆಗ್ತಿದೆ, ಏನಾಗಬೇಕೋ ಹಂತ ಹಂತವಾಗಿ ಎಲ್ಲ ಆಗ್ತಿದೆ ಅಂತ ಹೇಳ್ಕೊಂಡೆ ಆಮೇಲೆ ಅವರು ಈ ಬ್ರೇಕ್ಫಾಸ್ಟ್ ಮೀಟಿಂಗು, ಇಲ್ಲಿ ಸಿದ್ದರಾಮಯ್ಯನವರು DK ಮನೆಗೆ ಬರೋದು, ಇದ್ರ ಬಗ್ಗೆ ಮಾತಾಡ್ತಾರೆ. ಅಂದರೆ ಏನು ಹೇಳಬೇಕು ಅದನ್ನು ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ DK ಸುರೇಶ್ ಅವರು. ಆಗ್ತಿದೆ ಎಲ್ಲ ಅಂತ. DK ಶಿವಕುಮಾರ್ ಅವ್ರು ಏನಂದ್ರು ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ, ಕಾಯಕ್ಕೆ ನಾನು ರೆಡಿ. ಹಿಂದೇನು 3-6 ತಿಂಗಳು ಕಾಯಿಸಿದ್ರು ನನ್ನ ಮಂತ್ರಿ ಮಾಡೋಕೆ, ಆಗ್ಲೂ ನಾನು ತುಟಿಕ್ ಪಿಟಿಕ್ ಅಂದಿರಲಿಲ್ಲ, ಈಗೂ ಬದ್ಧ ಅನ್ನೋ ಮೂಲಕ ಕಾಯೋಕೆ ಹೇಳಿದ್ದಾರೆ ಹೈಕಮಾಂಡಿಂದ ಅನ್ನೋ ಸೂಚನೆಯನ್ನ ಪರೋಕ್ಷವಾಗಿ ಹೇಳಿದ್ರು. ಉದ್ದೇಶಪೂರ್ವಕವಾಗಿ ಏನು ಹೇಳಬೇಕೋ ಹೇಳಿದ್ರು. ಆದರೆ ಅದರ ನಡುವೆನೇ ಖರ್ಗೆಯವರ ಮಧ್ಯಪ್ರವೇಶ ಹೊಸ ಟ್ವಿಸ್ಟ್ ಕೊಟ್ಟಿದೆ. ಇವತ್ತು ಮಾಡಿದ್ರು ಸಂಕಷ್ಟನೇ, ನಾಳೆ ಮಾಡಿದ್ರು ಸಂಕಷ್ಟನೇ, 3 ತಿಂಗಳು ಬಿಟ್ಟು ಮಾಡಿದ್ರು ಅದೇ ಪರಿಸ್ಥಿತಿ. ಎಲೆಕ್ಷನ್ ಬರ್ತಿದೆ ಸರಿ, ವೆಸ್ಟ್ ಬೆಂಗಾಲ್ ಅಸ್ಸಾಮಲ್ಲಿ ಸಿದ್ದರಾಮಯ್ಯನವ್ರ ಪ್ರಭಾವ, ತಮಿಳ್ನಾಡಿನಲ್ಲಿ ಭಯಂಕರ ಚೇಂಜು, ಕೇರಳದಲ್ಲಿ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾರ ಸಿದ್ದರಾಮಯ್ಯನವರು. 28 ಚುನಾವಣೆಗೆ ಯಾರು ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲಿ ಹೋಗ್ತಾರಾ? ಇಲ್ಲ ತಾನೆ. ಆವತ್ತು 28ಕ್ಕೆ ದಿಢೀರಂತ ಪ್ರಯೋಗ ಮಾಡೋ ಬದಲು ಈಗ ಸೂಕ್ತವಾದ ಸಮಯ, ಕೊಟ್ಟ ಮಾತಿನಂತೆ ನಡ್ಕೊಂಡು ದಲಿತ ಪ್ಲಸ್ ಒಕ್ಕಲಿಗ ಕಾಂಬಿನೇಷನ್ನಲ್ಲಿ ಜಮೀರ್ ಅವರು, ಸತೀಶ್ ಜಾರಕಿಹೊಳಿ ಅವ್ರಿಗೂ ಸ್ಥಾನಮಾನ ಕೊಡ್ಬೋದು. ಅದೇ ಅಲ್ವಾ DK ಶಿವಕುಮಾರ್ ಅವರು ಆಫರ್ ಕೊಟ್ಟಿದ್ದ ಅವತ್ತು. KPCC ಅಧ್ಯಕ್ಷರಾಗಿ ನೀವು ಬಯಸಿದ ಖಾತೆ ತಗೊಳ್ಳಿ, DCM ಆಗಿ ಜಮೀರ್ ಅವರೇ ನಿಮಗೂ ಒಳ್ಳೆ ಸ್ಥಾನಮಾನ ಸಿಗುತ್ತೆ, ನೀವು ಸಮುದಾಯದ ಕಿಂಗ್ ಇದ್ದೀರಿ, ನೀವು ನಮ್ಮ ಜೊತೆಗೆ ನಿಲ್ಲಿ, ನಾವು ನಿಮ್ಮ ಜೊತೆಗೆ ಎಲ್ಲ ಬಗೆಯಲ್ಲಿ ನಿಲ್ತೀವಿ, ನಿಮ್ಗೇನು ಪವರ್ ಇದೆ ಅದು ಮುಂದುವರಿಯುತ್ತೆ. ಈಗ DK ಶಿವಕುಮಾರ್ ಅವರು CM ಆಗಿ, ಪ್ರಿಯಾಂಕ್ ಖರ್ಗೆ ಅವರು DCM ಆಗಿಬಿಟ್ರೆ ದಲಿತ ಕಾರ್ಡ್ ಕೂಡ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಓವರ್ ಆಲ್ ಅಹಿಂದ ವೋಟ್ ಬ್ಯಾಂಕ್ ಅನ್ನು ಹಿಡಿದು ಇಟ್ಕೊಂಡು ಒಕ್ಕಲಿಗ ವೋಟ್ ಬ್ಯಾಂಕು ಸೇರುತ್ತೆ. ಅಂದರೆ ಈಗ ಆಲ್ರೆಡಿ 23 ಚುನಾವಣೆಯಲ್ಲಿ 5% ಒಕ್ಕಲಿಗ ಮತಗಳನ್ನು DKನೇ ತಂದಿದ್ದಾರೆ ಅನ್ನೋ ವಿಶ್ಲೇಷಣೆ ಎಲ್ಲ ಕೇಳಿಬರ್ತಿರೋದು. ಸೊ ಅದು ಹ್ಯೂಜ್, ಇಷ್ಟು ದಶಕಗಳ ಬಳಿಕ ಬಂದಿರೋದು ಅನ್ನೋ ವಾದ. ಸೊ ಈ ಕಾಂಬಿನೇಷನ್ನಲ್ಲಿ ಮುಂದೆ ಸಾಗುವ ಪ್ಲಾನ್ ಈಗ AICC ಅಧ್ಯಕ್ಷರು ಮಾಡಿದಂತೆ ಕಾಣಿಸ್ತಿದೆ. ಸದ್ಯಕ್ಕಂತೂ ಸ್ಪೀಡ್ ಬ್ರೇಕರ್ ಹಾಕಿದ್ದಾರೆ. ಈಗ ಡಿಸೆಂಬರ್ ಮುಗಿದು ಬಿಟ್ರೆ ಸಿದ್ದರಾಮಯ್ಯನವರ ಈ ದಾಖಲೆ, ದೇವರಾಜ ಅರಸರ ದಾಖಲೆ ಜನವರಿ 5ಕ್ಕೋ 7ಕ್ಕೋ ಮುಗಿಯುತ್ತೆ. ಸೊ DK ಶಿವಕುಮಾರ್ ಅವರು ಬಯಸಿದಂತೆ ಇನ್ನು 1 ತಿಂಗಳು ಹೆಚ್ಚು ಕಡಿಮೆ, ಇನ್ನೊಂದೊಂದು 1/4 ತಿಂಗಳು ಒಳಗಡೆ CM ಪಟ್ಟ ಅವ್ರಿಗೆ ಫಿಕ್ಸ್ ಆಗುತ್ತೆ. ಆದರೆ ಈ ತಿಂಗಳು ಸೆಷನ್ಗೂ ಮುಂಚೆಯೇ ಅದು ಫೈನಲ್ ಆಗುತ್ತೆ. ಫೈನಲ್ ಮಾಡ್ಕೊಳ್ಳೋದು ದಾಖಲೆ ಮುಗಿದ ಮೇಲೆ ಸಿದ್ದರಾಮಯ್ಯನವರು ತುಂಬ ಸ್ಮೂತಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿರೋ ರೀತಿಯಲ್ಲಿ ಬಿಟ್ಕೊಡ್ಬೇಕಾಗತ್ತೆ. ಯಾಕಂದರೆ ಸೋನಿಯಾ ಗಾಂಧಿ ಅವರು ಇದನ್ನು ಹೇಳಿಬಿಟ್ರೆ ಸೋನಿಯಾ ಮಾತನ್ನು ತೆಗೆದು ಹಾಕೋಕ್ಕಾಗಲ್ಲ. ಇಷ್ಟೆಲ್ಲ ಪಕ್ಷದಿಂದ ಪಡ್ಕೊಂಡಿರೋದ್ರಿಂದ ಸಿದ್ದರಾಮಯ್ಯನವರು ಇಂಥದ್ದೊಂದು ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯವಾಗ್ತಿರೋದು. ಖರ್ಗೆಯವರು ತೀರ್ಮಾನಿಸಲಿದ್ದಾರೆ ಕರ್ನಾಟಕ ಕುರ್ಚಿ ಜಟಾಪಟಿಗೆ ಫುಲ್ ಸ್ಟಾಪ್ ಇಡಲಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ದೊಡ್ಡ ಕುರ್ಚಿ ಸಿಗುವ ಸುಳಿವು ಬಹಳ ದಿನಗಳ ಹಿಂದೆನೇ ಸಿಕ್ಕಿತ್ತು. ಯಾವಾಗ ಅವರು RSS ಅನ್ನೋ ವಿಷಯವನ್ನ ಜೋರಾಗಿ ಎತ್ಕೊಂಡು ನ್ಯಾಷನಲ್ ಲೆವೆಲ್ ಫಿಗರ್ ಆದ್ರು ಅವತ್ತೇ ನಿಮ್ಮ ಮುಂದೆ ಇಟ್ಟಿದ್ವಿ ಸುದ್ದಿಯನ್ನ. ಈಗ ನೋಡಿ, ಅಜಯ್ ಸಿಂಗ್ ಅವ್ರು ಏನ್ ಹೇಳಿದ್ರು, ಜನವರಿಲಿ ಆಗ್ಬಹುದು, ಡಿಸೆಂಬರ್ ಆಗ್ಬಹುದು, ಫೆಬ್ರವರಿಲಿ ಆಗ್ಬಹುದು, ಆಗ್ಲೇಬೇಕಲ್ಲ ಬದಲಾವಣೆ ಅಂತಿದ್ದಾರೆ ಅವರು. ಸೊ ಡೆಲ್ಲಿಯಿಂದ ಬರ್ತಿರುವಂತಹ ನಾಯಕರು, ಶಾಸಕರ ಬಾಯಲ್ಲಿ ಬರ್ತಿರುವ ಮಾತುಗಳು, DK ಸುರೇಶ್ ಅವರು ಆಡಿರೋ ಮಾತು, ಈಗ ಬರ್ತಿರುವಂತಹ ಡೆಲ್ಲಿ ಮೂಲದ ಬ್ರೇಕಿಂಗ್ ನ್ಯೂಸ್ ಒಂದಕ್ಕೊಂದು ತಾಳೆ ಆಗ್ತಿದ್ದು DK ಶಿವಕುಮಾರ್ ಅವ್ರಿಗೆ CM ಆಗುವ ಯೋಗ ಕೂಡಿ ಬಂದಂತೆ ಕಾಣಿಸ್ತಿದೆ. ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ಅದಾದ್ಮೇಲೆ ಆಗುತ್ತೆ ಸರ್. ಹಾಗಾದ್ರೆ ಆಗ್ಲೇಬೇಕಲ್ಲ. ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಅಲ್ಲೂ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದಾರೆ ಅಂದ್ರೆ ಏನ್ ತೊಂದರೆನೇ ಆಗೋದಿಲ್ಲ. ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಸೊ ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಅಂದ್ರೆ ಇಬ್ಬರು ನಾಯಕರು ಹೇಳಿದ್ದಾರೆ ಹೈಕಮಾಂಡ್ ಅನ್ನ ತೀರ್ಮಾನಕ್ಕೆ ನಾವು ಬದ್ಧ ಅಂತ. ಸೊ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಂಡ್ರು ಬದ್ಧ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ಅದು ನನ್ನ ಖಾಸಗಿ ಭೇಟಿ, ಅದನ್ನೆಲ್ಲ ನಾನು ಹೇಳೋಕ್ಕಾಗೋದಿಲ್ಲ. ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಸೊ ಎಲ್ಲ ಒಂದು ಹಂತಕ್ಕೆ ಬರುತ್ತೆ.
ಇದೆ ಘಟಾನುಘಟಿ ರಾಜಕಾರಣಿಗಳ ಪರ ಈಗ ಜ್ಯೋತಿಷ್ಯ ಹೇಳಿದವರೆಲ್ಲ ಏನ್ ಹೇಳಿದ್ದಾರೆ, ಡಿ ಕೆ ಸಿ ಎಂ ಆಗದೆ ಇದ್ರೆ ನಾವು ಜ್ಯೋತಿಷ್ಯ ಹೇಳದೆ ಬಿಟ್ಟು ಬಿಡ್ತೀವಿ, ಅವರು ಸಿ ಎಂ ಆಗೋ ಯೋಗ ಇದೆ ಅನ್ನೋ ತನಕ ಹೇಳಿದವರು ಇದ್ದಾರೆ. ಪೂಜೆ ಪುನಸ್ಕಾರ ಹೋಮ ಹವನ ಅಭಿಷೇಕ ರಾಜ್ಯವ್ಯಾಪಿ ಅವರ ಅಭಿಮಾನಿಗಳು ಬೆಂಬಲಿಗರು ಮಾಡ್ತಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಸಮಯ ಹತ್ತಿರ ಬಂದಿದೆ ಅನ್ನುವ ಬ್ರೇಕಿಂಗ್ ನ್ಯೂಸ್ ಅನ್ನ ರಾಷ್ಟ್ರೀಯ ವಾಹಿನಿಗಳು ಖಚಿತ ಮೂಲದ ಮಾಹಿತಿ ಅಂತ ಈಗ ಹೊರಗಿಡ್ತಾ ಇರೋದು. ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.